ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಹೆಂಡತೀರೇ ಹುಷಾರ್. ನಾನು ಕೀರ್ತಿಶ್ರೀ. ಮೈಸೂರಿನ ಬಿಎಂ ಶ್ರೀ ನಗರದಲ್ಲಿ ಹೆಂಡತಿ ತನಗೆ ಗೌರವ ಕೊಡ್ತಿಲ್ಲ ಅನ್ನೋ ಕಾರಣಕ್ಕೆ ಗಂಡನೊಬ್ಬ ಪತ್ನಿಯನ್ನ ಕೊಲ್ಲಿಸೋದಕ್ಕೆ ಸುಪಾರಿ ಕೊಟ್ಟಿದ್ದ ಅನ್ನೋ ಆರೋಪ ಕೇಳಿ ಬಂದಿದೆ. ಪತಿಯಿಂದ ಸುಪಾರಿ ಪಡೆದ ಇಬ್ಬರು ಮೊದಲು ಮನೆಗೆ ಬಂದಿದ್ದಾರೆ. ಬಳಿಕ ಗಂಡ ಹೇಳಿದಂತೆ ಹೆಂಡತಿ ತಲೆಗೆ ಹೊಡೆದಿದ್ದಾರೆ. ಬಳಿಕ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲ್ಲೋದಕ್ಕೆ ಯತ್ನಿಸಿದ್ದಾರೆ. ಹೆಂಡತಿಯ ಅದೃಷ್ಟ ಗಟ್ಟಿ ಇದ್ದ ಕಾರಣ ಉಳಿದುಕೊಂಡಿದ್ದಾಳೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಾನು ಸ್ವಲ್ಪ ರಾಶಿಗೆ ಮಾತಾಡಿದೆ. ಸುಟ್ಟು ಕರಕಲಾಗಿರೋ ಮನೆ, ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರೋ ಮಹಿಳೆ, ಹಳೆ ದ್ವೇಷದಿಂದ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿಕೊಳ್ತಿರೋ ಗಾಯಾಳು. ಈ ದೃಶ್ಯಗಳು ಕಂಡು ಬಂದಿದ್ದು ಮೈಸೂರಿನಲ್ಲಿ. ಇದಕ್ಕೆ ಕಾರಣ ತನಗೆ ಗೌರವ ಕೊಡ್ತಿಲ್ಲ ಅಂತ ಪತ್ನಿಯನ್ನು ಕೊಲ್ಲಲು ಗಂಡ ಮಾಡಿದ್ದ ಪ್ಲಾನ್. ಹದಿನೆಂಟು ವರ್ಷಗಳ ಹಿಂದೆ ಹಸೆಮಣೆ ಏರಿದ್ದ ದಂಪತಿ. ಮೈಸೂರಿನಲ್ಲಿ ಪಾನಿಪುರಿ ವ್ಯಾಪಾರ ಮಾಡ್ತಿದ್ದ ಪತಿರಾಯ. ಈ ಫೋಟೋದಲ್ಲಿರೋರ ಹೆಸರು ಮಹೇಶ್ ಮತ್ತು ನಾಗರತ್ನ ಅಂತ. ಮೈಸೂರಿನ ಮೇಟಗಹಳ್ಳಿಯ ನಿವಾಸಿಗಳು. ಇಬ್ಬರು ಸುಮಾರು 18 ವರ್ಷಗಳ ಹಿಂದೆ ಸಪ್ತಪದಿ ತುಳಿದಿದ್ರು. ಜೀವನೋಪಾಯಕ್ಕಾಗಿ ಗಂಡ ಮೈಸೂರಿನಲ್ಲಿ ಬಂಗಾರಪೇಟೆ ಪಾನಿಪುರಿ ವ್ಯಾಪಾರ ಮಾಡುತ್ತಿದ್ದ. ಇಬ್ಬರು ನೆಮ್ಮದಿಯಿಂದಲೇ ಜೀವನ ನಡೆಸ್ತಿದ್ರು. ಆದ್ರೆ ಮದುವೆಯಾಗಿ 18 ವರ್ಷ ಕಳೆದರೂ ಮಕ್ಕಳಾಗಲಿಲ್ಲ ಅನ್ನೋ ಕೊರಗು ಕಾಡ್ತಿತ್ತು. ಹೀಗಂತ ಪತಿ ಪತ್ನಿ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ. ಅನ್ಯೋನ್ಯವಾಗಿಯೇ ಜೀವನ ಸಾಗಿಸ್ತಿದ್ರು. ವ್ಯಾಪಾರ ಕೈ ಹಿಡಿದ ಕಾರಣ ಹಣಕಾಸಿನ ಮುಗ್ಗಟ್ಟು ಕೂಡ ಕಾಡ್ತಿರ್ಲಿಲ್ಲ. ಗಂಡನ ದುಡಿಮೆಯನ್ನ ಬಡ್ಡಿಗೆ ಕೊಟ್ಟಿದ್ದಳು ಹೆಂಡತಿ. ಪತಿ ಕೇಳಿದಾಗ ಹಣ ಕೊಡ್ತಿರ್ಲಿಲ್ಲ, ಗೌರವವೂ ಇಲ್ಲ. ಮಹೇಶ್ ಮೈಸೂರಿನಲ್ಲಿ ಬಂಗಾರಪೇಟೆ ಪಾನಿಪುರಿ ವ್ಯಾಪಾರ ಮಾಡ್ತಿದ್ದ. ಈತನ ಕೈಗುಣವೋ ಏನೋ, ಇವರ ಪಾನಿಪುರಿ ಸವಿಯಲು ಹೆಚ್ಚಿನ ಗ್ರಾಹಕರು ಬರ್ತಿದ್ರು. ಇದರಿಂದ ಉತ್ತೇಜಿತನಾದ ಮಹೇಶ್ ಯಾರಾದ್ರೂ ನಮಗೂ ಪಾನಿಪುರಿ ಮಾಡೋ ವಿದ್ಯೆ ಕಲಿಸಿ ಅಂತ ಬಂದ್ರೆ ಅವರಿಗೆ ಕೆಲಸ ಹೇಳಿಕೊಡ್ತಿದ್ದ. ಜೊತೆಗೆ ತಮ್ಮ ಅಂಗಡಿ ಫ್ರಾಂಚೈಸಿ ಕೂಡ ಕೊಡ್ತಿದ್ದ. ಹೀಗೆ ಒಳ್ಳೆಯ ದುಡಿಮೆ ಮಾಡ್ತಿದ್ದ ಗಂಡ ದುಡಿದ ದುಡ್ಡನ್ನ ಪತ್ನಿ ನಾಗರತ್ನ ಬಡ್ಡಿಗೆ ಕೊಡುತ್ತಿದ್ದಳು. ಆದ್ರೆ ಗಂಡ ಕೇಳಿದಾಗ ಮಾತ್ರ ಹಣ ಕೊಡ್ತಿರ್ಲಿಲ್ವಂತೆ. ಜೊತೆಗೆ ಪತಿಗೆ ಕೊಡಬೇಕಾದ ಗೌರವ ಕೂಡ ಕೊಡ್ತಿರ್ಲಿಲ್ವಂತೆ. ಎಲ್ಲರ ಎದುರು ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ನಿಂದಿಸ್ತಿದ್ದಳು ಅಂತ ಮಹೇಶ್ ಕೋಪಗೊಂಡಿದ್ದ ಅಂತ ಗೊತ್ತಾಗಿದೆ. ಹೆಂಡತಿಯ ನಡೆಯಿಂದ ಕುಪಿತಗೊಂಡ ಮಹೇಶ್ ತಾಳಿ ಕಟ್ಟಿದ್ದ ಪತ್ನಿಯನ್ನು ಕೊಲ್ಲಲು ಕೊಟ್ಟೆ ಬಿಟ್ಟಿದ್ದ ಸುಪಾರಿ. ನಾನು ದುಡಿದ ದುಡ್ಡನ್ನ ನನಗೆ ಕೊಡ್ತಿಲ್ಲ ಅನ್ನೋ ಕೋಪ ಒಂದೆಡೆ ಆದ್ರೆ ನನ್ನ ಪತ್ನಿ ಎಲ್ಲರ ಎದುರು ನನ್ನನ್ನ ನಿಂದಿಸುತ್ತಾಳೆ ಅನ್ನೋದು ಮಹೇಶ್ ಕೋಪವನ್ನ ಇನ್ನಷ್ಟು ಹೆಚ್ಚಿಸಿತ್ತು. ಹೇಗಾದ್ರೂ ಮಾಡಿ ನನ್ನ ಪತ್ನಿಗೆ ಬುದ್ಧಿ ಕಲಿಸಬೇಕು ಅಂತ ನಿರ್ಧರಿಸಿದ ಮಹೇಶ್ ತನ್ನ ಹೆಂಡತಿಯನ್ನ ಕೊಲ್ಲಲು ಪ್ಲಾನ್ ಮಾಡಿದ್ದ. ಇದಕ್ಕಾಗಿ ಪಾನಿಪುರಿ ಫ್ರಾಂಚೈಸಿ ಪಡೆದಿದ್ದ ಭಾಸ್ಕರ್ ಅನ್ನೋನಿಗೆ ನನ್ನ ಹೆಂಡತಿಯನ್ನ ಕೊಂದು ಹಾಕುವಂತ ಸುಪಾರಿ ಕೊಟ್ಟಿದ್ದ. ಹೀಗೆ ಮಹೇಶ್ನಿಂದ ಸುಪಾರಿ ಪಡೆದ ಭಾಸ್ಕರ್ ತನ್ನ ಸಹಚರ ಅಭಿಷೇಕ್ ಅನ್ನೋನ ಜೊತೆಗೂಡಿ ನಾಗರತ್ನಾಳನ್ನ ಕೊಲ್ಲಲು ಯತ್ನಿಸಿ ವಿಫಲನಾಗಿದ್ದಾನೆ. ಮಂಗಳವಾರ ಮಹೇಶರ ಮನೆಗೆ ಬಂದಿದ್ದ ಭಾಸ್ಕರ್ ಕಾಫಿ ಮಾಡಲು ಹೋದಾಗ ಹಿಂದಿನಿಂದ ತಲೆಗೆ ಪೆಟ್ಟು. ಯಾವಾಗ ಮಹೇಶ್ ತನ್ನ ಹೆಂಡತಿಯನ್ನ ಕೊಲ್ಲೋಕೆ ಸುಪಾರಿ ಕೊಟ್ಟನೋ ಭಾಸ್ಕರ್ ಅದನ್ನ 2 ಕೈಗಳಿಂದ ಸ್ವೀಕರಿಸಿದ್ದ. ನೀನೇನು ಚಿಂತೆ ಮಾಡಬೇಡ ಅಂತ ಮಹೇಶನಿಗೆ ಹೇಳಿದ್ದ.
ಅಲ್ಲದೆ ನಾಗರತ್ನಳನ್ನ ಕೊಂದ ಬಳಿಕ ನಿನ್ನನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ನಂತೆ. ಇದರಂತೆ ಮಂಗಳವಾರ ಮಹೇಶನ ಮನೆಗೆ ಭಾಸ್ಕರ್ ಬಂದಿದ್ದ. ಅವನ ಜೊತೆಗೆ ಅಭಿಷೇಕ್ ಅನ್ನೋನು ಕೂಡ ಇದ್ದ. ಭಾಸ್ಕರ್ ಮೊದಲಿನಿಂದಲೂ ಪರಿಚಯ ಇದ್ದ ಕಾರಣ ನಾಗರತ್ನ ಅವರನ್ನ ಒಳಗೆ ಕೂರಿಸಿದ್ಲು. ಕುಡಿಯಲು ಏನು ಬೇಕು ಅಂತ ಕೇಳಿದ್ದಾರೆ. ಇವರು ಕಾಫಿ ಬೇಕು ಅಂದಾಗ ನಾಗರತ್ನ ಅಡುಗೆ ಮನೆಗೆ ಹೋಗಿ ಫ್ರಿಡ್ಜ್ ತೆಗೆದಿದ್ದಾರೆ. ಈ ವೇಳೆ ಭಾಸ್ಕರ್ ಮತ್ತು ಅಭಿಷೇಕ್ ಹಿಂದಿನಿಂದ ಬಂದು ನಾಗರತ್ನ ತಲೆಗೆ ಹೊಡೆದಿದ್ದಾರೆ. ಆ ಬಳಿಕ ಏನಾಯ್ತು ಅನ್ನೋದು ನಾಗರತ್ನಗೆ ನೆನಪೇ ಇಲ್ಲ. ಅವರಿಬ್ಬರು ಬಂದಿದ್ದು ಬಂದು ಬಾಗಿಲು ತಟ್ಟಿದ್ರು, ನಾನು ಬಾಗಿಲು ತೆಗೆದೆ. ಅವ್ರು ಇನ್ನೊಂದು ಹುಡುಗನ ಕರ್ಕೊಬಂದಿದ್ದಾರೆ. ಅವರು ಈ ಫ್ರಾಂಚೈಸಿ ತೊಳಗೆ ಬರ್ತಿದ್ದಾರೆ, ಕಲಿತಾರೆ ಅಂತ. ಮನೆಗೆ ಬಂದು ನಾನು ಟಿ ವಿ ನೋಡ್ದಾಗ ಕೂತಿದ್ದೆ, ಬಾಗಿಲು ಹಾಕ್ಕೊಂಡು ಬಾಗಿಲು ತೆಗೆದೆ. ನಮ್ಮ ಮನೆಯವ್ರು ಯಾವಾಗ ತಾನೆ ಅವ್ರಿಗೂ ಹುಷಾರಿರಲಿಲ್ಲ, ಎದ್ದೋಗಿದ್ರು, ಜ್ವರ ಬಂದಿತ್ತು. ನಾಳೆಗೆ ಬಟಾಣಿ ಬೇಕಿತ್ತು, ನನಗೆ ಬಟಾಣಿ ತರ್ತೀನಿ ಅಂತ ಹೋದ್ರು. ಬಾಗಿಲು ತಟ್ಟಿದ್ರು, ನಾನು ಬಾಗಿಲು ಮಾಮೂಲಿ ಬಾಗಿಲು ತೆಗೆದೆ. ಆಮೇಲೆ ಪರಿಚಯ ಆಯ್ತಲ್ಲ ಭಾಸ್ಕರು, ಬಂದು ಕೂತ್ಕೊಂಡ. ಆಮೇಲೆ ಮೇಡಮ್ ಇವರು ಮತ್ತೆ ಕೆಲಸ ಕಲಿಯಕ್ಕೆ ಬರ್ತಾರೆ ನಿಮ್ಮ ಹತ್ರ ಅಂತ, ಕೂತ್ಕೊಳ್ಳಿ ಅಂತ. ಕಾಫಿನ ಟೀನೋ ಅಂತ ಕೇಳಿದೆ, ಕಾಫಿ ಮಾಡಿ ಅಂತ. ನಾನು ಫ್ರಿಡ್ಜ್ ಹತ್ರ ಹೋಗಿ ಹಾಲು ತೆಗಿಬೇಕಾದ್ರೆ ಹಿಂದೆ ಹೊಡೆದ್ರು, ನನಗೆ ಅಷ್ಟೇ ಗೊತ್ತಿರೋದು. ನಾಗರತ್ನ ತಲೆಗೆ ಹೊಡೆದು ಬೆಂಕಿ ಹಚ್ಚಿದ್ದ ಕಿರಾತಕರು. ಹೊಗೆ ಆವರಿಸುತ್ತಿದ್ದಂತೆ ಮನೆಯಿಂದ ಇಬ್ಬರು ಎಸ್ಕೇಪ್. ನಾಗರತ್ನ ತಲೆಗೆ ಹೊಡೆದು ಗ್ಯಾಸ್ ಪೈಪ್ ಕತ್ತರಿಸಿ ಕಿರಾತಕರು ಬೆಂಕಿ ಹಚ್ಚಿದ್ರು. ನಾಗರತ್ನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಬೇಕು ಅನ್ನೋದು ಕಿರಾತಕರ ಪ್ಲಾನ್ ಆಗಿತ್ತು. ಆದ್ರೆ ನಾಗರತ್ನ ತಲೆಗೆ ಹೊಡೆದು ಗ್ಯಾಸ್ ಪೈಪ್ ಕತ್ತರಿಸುತ್ತಿದ್ದಂತೆ ಬೆಂಕಿ ಹೊತ್ತಿಕೊಂಡಿತ್ತು. ಯಾವಾಗ ಮನೆಯೆಲ್ಲ ಹೊಗೆ ಆವರಿಸಿಕೊಂಡಿತೋ ಭಾಸ್ಕರ್ ಮತ್ತು ಅಭಿಷೇಕ್ಗೆ ಏನು ಮಾಡಬೇಕು ಅಂತ ತೋಚಿಲ್ಲ. ಕೊನೆಗೆ ಮನೆಯಿಂದ ಹೊರಗೆ ಬಂದು ಅಲ್ಲಿಂದ ಎಸ್ಕೇಪ್ ಆಗಿದ್ರು ಅಂತ ಮನೆ ಮಾಲೀಕರು ಮಾಹಿತಿ ನೀಡಿದ್ದಾರೆ. ಜೊತೆಗೆ ಮಹೇಶನಿಗೆ ಮಾಹಿತಿ ನೀಡಿದ್ದೆ ಅಲ್ಲದೆ ಅಗ್ನಿಶಾಮಕ ದಳಕ್ಕೂ ಮಾಹಿತಿ ನೀಡಿದ್ದೆ ಅಂತ ಹೇಳಿದ್ದಾರೆ. ಸಂಜೆ 7:20 ನಾವು ಟಿ ವಿ ನೋಡ್ತಾ ಮನೆ ಒಳಗಡೆ ಕೂತಿದ್ದೀವಿ. ಮೇಲಿಂದ ಇಬ್ಬರು ಜೆಂಟ್ಸು ಹೆಲ್ಮೆಟ್ ಹಾಕೊಂಡು ಹೊರಗಡೆ ಬಂದರು. ಅವರು ಮುಖ ಫೇಸು ನಾವು ಗೊತ್ತಾಗಲಿಲ್ಲ. ಮೇಲ್ಗಡೆಯಿಂದ ಬಂದ ತಕ್ಷಣ ಅವರು ಗೇಟ್ ಬೀಗ ತೆಗೆದ್ರು, ಗೇಟ್ ಚಿಲ್ಕ ತೆಗೆದು ಹೊರಗಡೆ ಹೋಗ್ಬಿಡ್ಕ ಗೇಟ ಸೌಂಡ್ ಮಾಡಿಬಿಟ್ಟು ಹೋದರು. ನಾನು ಆ ಕಿಟಕಿಲಿ ಕೂತ್ಕೊಂಡು ನೋಡ್ತಿರ್ಬೇಕಾದ್ರೆ ನಾವು ಒಳಗಡೆ ಮನೆ ಒಳಗಡೆ ದಿವಾನ್ ಕಟ್ ಮೇಲೆ ಕೂತಿದ್ದಿಲ್ಲ. ಅವರು ಗೇಟ್ ತೆಗೆದ ತಕ್ಷಣ ಸೌಂಡು ತುಂಬ ಸೌಂಡ್ ಆಯಿತು. ನನ್ನ ಮಗ ಒಳಗಡೆ ಆ ಕಡೆಗೆ ಅವ್ನು ಕೂತಿದ್ದ ಸೋಫಾ ಮೇಲೆ. ನೋಡು ಯಾರ ಇಬ್ಬರು ಹೆಲ್ಮೆಟ್ ಹಾಕೋ ಹೋಗ್ತಾರೆ, ನೋಡೋ ಗೇಟ್ ಹೆಂಗೆ ತೆಗೆದು ಹೋಗ್ತಾರೆ ನೋಡು ಅಂದಾಗ ನನ್ನ ಮಗ ಎದ್ದು ಓಡಿ ಬರೋಷ್ಟೊಳಗೆ ಅವರು ಇಬ್ಬರೂ ಬಲ್ದ ಕಡೆಗೆ ಗ್ರೌಂಡ್ ಇದೆ, ಮಾಳ ಇದೆ, ಖಾಲಿ ಗ್ರೌಂಡ್ ಇದೆ, ಹತ್ಲಾಗ ಹೊಂಟೋದ್ರು. ನಮ್ಮ ಮಗನಿಗೆ ಅವ್ರ ಕಣ್ಣು ಕಾಣಿಸ್ಲಿಲ್ಲ. ಆವಾಗ ನನ್ನ ಮಗ ಯಾರೈತೆ ಹೋದ್ರಲ್ಲ, ಯಾಕೆ ಹೆಲ್ಮೆಟನ್ನು ಎಲ್ಲ ಪಾರ್ಕಿಂಗಲ್ಲಿ ಗಾಡಿ ತಗೋರು ಅಂತ ನಮ್ಮ ಮಗ ಹೊರಗಡೆ ಬಂದದಕ್ಕೆ ಅವರು ಗಾಡಿ ಇಲ್ಲಿರಲಿಲ್ವಲ್ಲ, ಓಡೋಗ್ಬಿಟ್ರು. ಆ ಮಾಳದಲ್ಲಿ ಗಾಡಿ ನಿಲ್ಲಿಸಿದ್ರು. ಅವರು ಗಾಡಿ ಸ್ಟಾರ್ಟ್ ಆದದ್ದು ಸೌಂಡ್ ಮಾತ್ರ ನಮ್ಗೆ ಕೇಳ್ತು. ಅವ್ರು ಯಾವ ಕಡೆಗೆ ಹೋದ್ರು ಅಂತ ನನಗೆ ಅದು ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ. ನಾನು ಇಲ್ಲೇ ಗೇಟ್ ಹತ್ರ ಇಲ್ಲೇ ನಿಂತಿದ್ದೆ ನಾನು. ಆವಾಗ ನಾನು ಈ ಗಾಡಿ ಎತ್ಕೊಂಡು ಹೋಗೋ, ನೀನು ನಮ್ಮ ಗಾಡಿ ಎತ್ಕೊಂಡು ಈ ಕಡೆಯಿಂದ ಹೋಗೋ ಅಂತ ನನ್ನ ಮಗನಿಗೆ ಅನ್ನೋಷ್ಟೊಳಗೆ ಅಷ್ಟೊತ್ತಿಗಾಗಲೇ ಅವರು ನಮ್ಮ ಕೈಗೆ ಸಿಗೋಕ್ಕಾಗಲಿಲ್ಲ. ಆವಾಗ ತೆಗೆದು ಒಳಗಡೆ ಹೋಗಿ ಇವನು ಹಿಂದಗಡೆ ಒಂದು ಬಾಗಿಲೈತೆ ಮನೆಗೆ, ಈಗ ಇರೋ ಮನೆ ಅವರು ಆ ಘಟನೆ ನಡೆದಿರೋ ಮನೇಲಿ ಹಿಂದಗಡೆ ಒಂದು ಬಾಗಿಲೈತೆ, ಆ ಕಡೆಗೆ ಸೂರ್ಯನ ಬಾಗಿಲು. ಆ ಹೋಗಿ ಆ ಬಾಗಿಲು ತೆಗೆದ ತಕ್ಷಣ ಎಲ್ಲ ಸ್ವಲ್ಪ ಅವಾಯ್ಡ್ ಆದ ತಕ್ಷಣ ಆಗ ನನ್ನ ಮಗ ನೋಡಿದ್ರೆ ಬಿದ್ದಿಲ್ಲ ತೆಗೆಯಮ್ಮ. ಅಮ್ಮ ಅದಕ್ಕೆ ಕೊಲೆಯಾಗ್ಬಿಟ್ಟವಳೆ ಕಣಮ್ಮ ಅಂದಾಗ ಆಗ ತಲೆಗೆ ಹೊಡೆದಿದ್ರಲ್ಲ, ತಲೆಗೆ ಇಲ್ಲಿ ಹೊಡೆದಿದ್ದು, ಇಲ್ಲಿ ಇಷ್ಟಾಗಿತ್ತು. ಹಂಗಂದ ತಕ್ಷಣ ಅಮ್ಮ ಅದಕ್ಕೆ ಕೊಲೆಯಾಗ್ಬಿಟ್ಟದ ಅನ್ಕೊಂಡು ಆಗ ನಾನು ಬಾಯಿ ಬಿಡ್ಕೊಂಡು ಜನಗಳೆಲ್ಲ ತುಂಬ್ಕೊಂಡ್ರು. ಆಗ ಹೋಗಿ ನಮ್ಮನೆ ಆವೊಂದು ಹುಡುಗ, ನಮ್ಮನೆ ಕೆಳಗಡೆ ಇನ್ನೊಬ್ಬೊಂದು ಹುಡುಗದ, ಆ ಹುಡುಗ 4-5 ಜನ. ಆಗ ಅದ ತಕ್ಷಣಕ್ಕೆ ಗಂಡಸರು ನಮಗೆ ಬರಬೇಕಲ್ಲ. ಆಗ ನನ್ನ ಮಗ ಇರೋದಕ್ಕಾಯ್ತು. ಆಗ ಅವಳನ್ನು ಅಷ್ಟೊತ್ತಿಗೆ ಯಪ್ಪ ಬಂದ, ಮಹೇಶನೂ ಓಡಿ ಬಂದ. ಅವ್ನು ಬಂದು ಅವನು ಎಲ್ಲ ಹೋಗಿ ಅವಳ ಬರೋಷ್ಟೊಳಗೆ ಕೆಳಕ್ಕೆ ಬರೋಷ್ಟೊಳಗೆ ಆಂಬುಲೆನ್ಸ್ ಫೋನ್ ಮಾಡಿದ್ರು. ಆಂಬುಲೆನ್ಸ್ ಅವಕಾಶ ಮಾಡೋಕ್ಕಾಗಲ್ಲ. ಈಗ ಆಂಬುಲೆನ್ಸ್ ಬರೋದು ತುಂಬ ಲೇಟ್, ಬೇಕೇ ಬೇಕು, ಹಾಫ್ ಆನ್ ಅವರ್ ಬೇಕೇ ಬೇಕು. ಆಗ ನಾವೇ ಇಲ್ಲಿ ಪಕ್ಕದ ಮನೆ ಕಾರ್ಯಗಳಿಗೆ ಹಾಕೊಂಡು ನನ್ನ ಮಗನೇ ಅಷ್ಟು ಡ್ರೈವಿಂಗ್ ಮಾಡ್ಕೊಂಡು ಅವಳ ಆಸ್ಪತ್ರೆಗೆ ಧಾವಣಿ ಮಾಡಿದ್ವಿ. ಅಷ್ಟೊತ್ತಿಗೆ ಅಗ್ನಿ ಸಮಸ್ಯೆಗೆ ಫೋನ್ ಮಾಡಿದ್ವಿ. ಭಾಸ್ಕರ್ ಅಭಿಷೇಕ್ ಹೆಡೆಮುರಿ ಕಟ್ಟಿದ್ರು ಪೊಲೀಸರು. ಪೊಲೀಸರ ವಿಚಾರಣೆಯಲ್ಲಿ ಬಯಲಾಯಿತು ಸುಪಾರಿ ಸತ್ಯ. ಯಾವಾಗ ಮೈಸೂರಿನ ಮೇಟಗಳ್ಳಿಯ ಮನೆಯಲ್ಲಿ ಮಹಿಳೆಯ ಕೊಲೆಗೆ ಯತ್ನಿಸಲಾಗಿದೆ ಅನ್ನೋ ವಿಚಾರ ಪೊಲೀಸರಿಗೆ ಗೊತ್ತಾಯ್ತು, ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು. ಘಟನೆಗೆ ಕಾರಣರಾದವರು ಯಾರು ಅಂತ ಆರೋಪಿಗಳ ಬೆನ್ನತ್ತಿ ಹೋಗಿದ್ರು. ಈ ವೇಳೆ ಮಹೇಶನ ಪತ್ನಿಯನ್ನು ಕೊಲ್ಲಲು ಯತ್ನಿಸಿದ್ದು ಬೇರಾರು ಅಲ್ಲ, ಭಾಸ್ಕರ್ ಮತ್ತು ಅಭಿಷೇಕ್ ಅಂತ ಪೊಲೀಸರಿಗೆ ಗೊತ್ತಾಗಿತ್ತು. ಈ ಮಾಹಿತಿ ಗೊತ್ತಾಗುತ್ತಿದ್ದಂತೆ ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದ್ರು. ಆಗ ಹೊರಬಂದಿತ್ತು ಕೊಲೆಯ ಹಿಂದಿನ ಅಸಲಿಯತ್ತು.
ಜೊತೆಗೆ ಪತ್ನಿ ಹತ್ಯೆಗೆ ಮಹೇಶನೇ ಸುಪಾರಿ ಕೊಟ್ಟಿದ್ದಾನೆ ಅನ್ನೋದು ಬೆಳಕಿಗೆ ಬಂದಿತ್ತು. ಇದು ಗೊತ್ತಾದ ಕೂಡಲೇ ಪೊಲೀಸರು ಮಹೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಪತ್ನಿಯ ಕೊಲೆಗೆ ನಾನೇ ಸುಪಾರಿ ಕೊಟ್ಟಿದ್ದೆ ಅಂತ ಮಹೇಶ್ ಒಪ್ಪಿಕೊಂಡಿದ್ದಾನೆ. ನನ್ನ ಮಗನ ತಪ್ಪೇ ಇಲ್ಲ ಅಂತಿದ್ದಾರೆ ಮಹೇಶನ ತಾಯಿ. ವ್ಯಾಪಾರದಲ್ಲಿ ನಷ್ಟವಾಗಿದೆ ಎಂಬ ಕಾರಣಕ್ಕೆ ಹತ್ಯೆ ಯತ್ನ. ನನ್ನ ಸೊಸೆಯ ಹತ್ಯೆ ಯತ್ನ ಪ್ರಕರಣದಲ್ಲಿ ನನ್ನ ಮಗನ ತಪ್ಪೇ ಇಲ್ಲ ಅಂತ ಮಹೇಶನ ತಾಯಿ ಕಮಲಮ್ಮ ಹೇಳ್ತಿದ್ದಾರೆ. ಅಲ್ಲದೆ ಪೊಲೀಸರ ಹೊಡೆತ ತಾಳಲಾರದೆ ಮಹೇಶ್ ಸುಪಾರಿ ಕೊಟ್ಟಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಅಂತ ನನ್ನ ಬಳಿ ಹೇಳಿದ್ದಾನೆ. ಭಾಸ್ಕರ್ ಮತ್ತು ಅಭಿಷೇಕ್ ಕೊಲೆ ಮಾಡಲು ಯತ್ನಿಸಿದ್ದಕ್ಕೆ ವ್ಯಾಪಾರದಲ್ಲಿ ಆದ ನಷ್ಟವೇ ಕಾರಣ. ನಮಗೆ ವ್ಯಾಪಾರದಲ್ಲಿ ನಷ್ಟವಾಗ್ತಿದೆ ಅಂತ ನನ್ನ ಸೊಸೆ ಬಳಿ ಹೇಳಿದ್ದಾರೆ. ಆಗ ನನ್ನ ಸೊಸೆ ಅವರನ್ನ ಹೀಯಾಳಿಸುವಂತೆ ಮಾತನಾಡಿದ್ದಾಳೆ. ಹೀಗಾಗಿ ಆಕೆಯ ಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಕಮಲಮ್ಮ ಹೇಳಿದ್ದಾರೆ. ಬೇಕಂತ ಏನೂ ಮಾಡಿಲ್ಲ ಸರ್. ಅದೆಲ್ಲ ಪೊಲೀಸವರು ಬೇರೆ ಇಬ್ಬರನ್ನ ಹಿಡ್ಕೊಂಬಂದವರಲ್ಲ, ಅವ್ರಿಗೇನೋ ಇದು ಮಾಡಿ ನೀವು ಒಪ್ಕೊಳ್ರೋ ನೀವು ಈ ಥರ ಅವನೇ ಬ್ಯಾಕ್ಗ್ರೌಂಡ್ ಅವನದೇ ಅಂತ ಹೇಳಿ ಇದು ಮಾಡಿಸಿ ಆ ಥರ ಪವರಿಂದ ಆ ಥರ ಒಪ್ಸವ್ರೆ ಅವ್ರಿಗೆ. ಇವನಿಗೆ ಚೆನ್ನಾಗಿ ಹೊಡೆದು ನೀನು ಒಪ್ಕೊಳ್ಳೇಬೇಕು, ನಾನೇ ಮಾಡಿಸಿದ್ದು ಅಂತ ಒಪ್ಕೊಳ್ಳೇಬೇಕು ಅಂತ ಇಲ್ದಿರೋದೆಲ್ಲ ಏನೇನೋ ತಲೆಗೆ ತುಂಬಿ ಚೆನ್ನಾಗಿ ಹೊಡೆದವರಲ್ಲ. ಇವನಿಗೆ ಒಂಥರ ಸೂಕ್ಷ್ಮ ಒಟ್ಟಿನಲ್ಲಿ ಏಟು ಅದೆಲ್ಲ ತಿನ್ನೋ ಅಂಥದ್ದೆಲ್ಲ ಕೆಪಾಸಿಟಿ ಇಲ್ಲ ಅವನಿಗೆ. ನೋಡೋಕ್ಕೆ ತಪ್ಪಕ್ಕೆ ಚೆನ್ನಾಗವನೇ, ಆದರೆ ಆ ಥರ ಅದರಿಂದ ಚೆನ್ನಾಗಿ ಹೊಡೆದು ಜಾಸ್ತಿ ಟಾರ್ಚರ್ ತಡೆಯೋಕ್ಕಾಗ್ದೇ ನಾನು ಅಮ್ಮ ಒಪ್ಕೊಂಡಿದ್ದೀನಿ ಅಂತ ನನ್ನ ಜೊತೆ ಹಂಗಂದ ಅವನು. ನನಗೆ ಹೇಳ್ದ ಅವನು ಆ ಥರ ಜಾಸ್ತಿ ಹಿಂಸೆ ಕೊಟ್ಟರೆ ನಾನೇನು ಮಾಡಲಿ ಹೇಳು, ಅದಕ್ಕೆ ಹ್ಞೂ ಅಂತ ಒಪ್ಕೊಂಡೆ ಅಂತ. ಅವನೇನು ಮಾಡಿದ್ದಾನೆ, ಅವನು ಇಂಜಿನಿಯರ್, ಅವನು ಎಲ್ಲ ಪ್ಲ್ಯಾನ್ ಪ್ರಕಾರ ಮಾಡಿದ್ದಾನೆ ಅವನು. ಇವನ ಜೊತೆ ದ್ವೇಷ ಏನೂ ಇಲ್ಲ. ಇವ್ರ ಜೊತೆನೇ ಬಂದು ಪಾನಿಪುರಿ ಬಂಗಾರಪೇಟೆ ಚಾಟ್ಸ್ನ ಕಲಿತಿದ್ರು. 2 ತಿಂಗಳು 3 ತಿಂಗಳು ಕಲಿತರು. ಆಮೇಲೆ ಅಂಗಡಿ ಓಪನ್ ಮಾಡಿದ್ರು. 2 ತಿಂಗಳು ಚೆನ್ನಾಗಿ ಬಿಸ್ನೆಸ್ ಆದಾಗ ಚೆನ್ನಾಗೇ ಇದ್ದರು. 3ನೇ ತಿಂಗಳಿಗೆ ಡೌನ್ ಆಯಿತು. ಡೌನ್ ಆದಾಗ ಇವ್ರಿಗೆ ಅಯ್ಯೋ ಇಷ್ಟೊಂದು ಖರ್ಚು ಮಾಡಿದ್ದೀವಿ, ಇನ್ನೂ ನಮಗೆ ಬಿಸ್ನೆಸ್ ಸರಿ ಇಲ್ಲ ಅಂತ ಬಂದು ನಾನು ಅಂಗಡಿಲೇ ಕೂತ್ಕೊಳ್ಳೋದು, ನಮ್ಮ ಮಗನ ಅಂಗಡಿನಲ್ಲೇ ಬಂದಲ್ಲ ನಮ್ಮ ಅಂಗಡಿ ಹತ್ರನೇ ಮಾತಾಡೋರು. ಅದಕ್ಕೆ ನಾನಂದೆ ಒಂದು ಸ್ವಲ್ಪ ಡೌನ್ ಆಗುತ್ತೆ ಏರಾಗುತ್ತೆ ಆ ಥರ ಆಯ್ತಾನೆ ಇರ್ತದೆ ಬಿಸ್ನೆಸ್ ಅಂದಮೇಲೆ. ಇಲ್ಲೂ ಒಂದೊಂದು ದಿನ ಎಲ್ಲ ಆಚೆ ಬಿಸಾಕ್ಬಿಟ್ಟೋಯ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ದಿನ ಆ ಥರ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಗೀಜೆ ಮಾಡಿಸಿ ಎಲ್ಲ ಸರಿ ಹೋಗ್ಬೋದು, ನಿಮಿಷಂಬಕ್ಕೆ ಹೋಗಿ ಪೂಜೆ ಮಾಡಿಸು ಅಂತ ಎಲ್ಲನೂ ಹೇಳಿದೆ ನಾನು. ಅದನ್ನು ಅಷ್ಟೆಲ್ಲ ಅಂದು ಅದೇ ಮನೆಗೆ ಹೋದಾಗ ನಮ್ಮ ಸೊಸೆ ಅಂದಿದ್ದಾಳೆ, ನೀವು ಸರಿಯಾಗಿ ಕಲ್ತಿಲ್ಲ, ನೀವು ಸರ್ವಿಸ್ ಅವ್ರುಗಳಿಗೆ ಒಂಥರ ಇನ್ಸಲ್ಟ್ ಮಾಡ್ದಂಗೆ ಆ ಥರ ಅಂದಿದ್ದಾಳೆ. ನೀವು ಸರಿಯಾಗಿ ಕಲ್ತಿಲ್ಲ, ಸರ್ವಿಸ್ ಮಾಡೋದು ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ, ಅರ್ಧಂಬರ್ಧ ಕಲ್ತ್ಕೊಂಡೋದ್ರಿ, ನಿಮ್ಗೆ ಅದಕ್ಕೆ ಈ ಥರ ಆಯ್ತಾ ಇರೋದು, ಅದಕ್ಕೆ ಲಾಸ್ ಆದರೆ ನಾವೇನು ಮಾಡೋಕ್ಕಾಯ್ತದೆ ಅಂತ ಆ ಥರ ರಫ್ ಆ್ಯಂಡ್ ಟಫಲ್ಲಿ ಅಂದ್ಬಿಟ್ಟವಳಲ್ಲ, ಅದು ದೊಡ್ಡದು ಮಾಡ್ಕೊಂಡವ್ರು ಅವರು. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಏನೋ ಮಾಡಿದ್ದಾರೆ ಅಂತ ನನ್ನ ಯೋಚನೆ.